ಬೆಂಗಳೂರಿನಲ್ಲಿ ಕರವೇ ಮಹಿಳಾ ಘಟಕದಿಂದ ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕರವೇ ನಾರಾಯಣಗೌಡ ಬಣದ ಮಹಿಳಾ ಘಟಕದ ರ್ಯಾಲಿ ಇದು. ಖಾಲಿ ಕೊಡ ಹಿಡ್ಕೊಂಡು ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನೆ ಮಾಡೋದಕ್ಕೆ ಮಹಿಳಾ ಘಟಕ ಮುಂದಾಗ್ತಾ ಇರೋದು. ಸುಮಾರು 150ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಖಾಲಿ ಕೊಡ ಹಿಡ್ಕೊಂಡು ನೀರಿಲ್ಲ ನಮಗೆ ಕುಡಿಯೋದಕ್ಕೂ ಅನ್ನೋದಾಗಿ ವ್ಯಂಗ್ಯ ಆಡೋದ್ರ ಮೂಲಕ ರಾಜ್ಯ ಸರ್ಕಾರದ ಕಾಲಿಡೋದಕ್ಕೆ ಮುಂದಾಗ್ತಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಕರ್ನಾಟಕ ಬಂದ್ಗೆ ಮುಂದಾಗಿದ್ದು, ಈಗಾಗಲೇ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಹಾಗಾಗಿ ತಮಿಳುನಾಡಿಗೆ ಹೇಗೆ ಬಿಡೋದಕ್ಕೆ ಸಾಧ್ಯ? ನೀರು ಕುಡಿಯೋದಕ್ಕೆ ನೀರಿಲ್ಲ, ಇದಕ್ಕೆ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಅನ್ನೋದಾಗಿ ಅದರ ಮಧ್ಯದಲ್ಲಿ ಈಗ ಮತ್ತೆ 150ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತೆಯರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಿಂದಿಗೆಗಳನ್ನ ಖಾಲಿ ಕೊಡಗಳನ್ನ ಹಿಡ್ಕೊಂಡು ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಈ ಪ್ರತಿಭಟನೆಗೆ ಹಲವಾರು ಸಂಘಟನೆಗಳು, ಆಟೋ ಚಾಲಕರು, ಓಲಾ ಕ್ಯಾಬ್ ಚಾಲಕರು ಸೇರಿದಂತೆ ಬಹಳ ದೊಡ್ಡ ಮಟ್ಟಿಗೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಬಂದ್ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದಿಲ್ಲ ಅಂತ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ನಮ್ಮ ಗುರಿ ಅನ್ನುವಂಥ ಬ್ಯಾನರ್ ಅನ್ನ ಇಟ್ಕೊಂಡು ಖಾಲಿ ಕೊಡಗಳ ಪ್ರದರ್ಶನ ಮಾಡೋದ್ರ ಮೂಲಕ ಹೋರಾಟಕ್ಕಿಳಿದಿದ್ದಾರೆ ಮಹಿಳಾ ಮಣಿಯರು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ವರದಿ ನೀಡಿದ್ದಾರೆ, ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಕಾವೇರಿಯ ಕಿಚ್ಚು ಜೋರಾಗ್ತಾ ಇದೆ. ಪ್ರಮುಖವಾಗಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅಂತ ಹೇಳಿ CWMA ಒಂದು ಆದೇಶವನ್ನ ನೀಡಿದೆ. ಆ ಒಂದು ಆದೇಶವನ್ನ ವಿರೋಧಿಸಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಪ್ರತಿಭಟನೆಗಳು, ಹೋರಾಟಗಳು ಆಗ್ತಾ ಇದೆ. ಸದ್ಯ ಇವತ್ತು ಕರವೇ ನಾರಾಯಣಗೌಡರ ಬಣದಿಂದಲೂ ಕೂಡ ಹೋರಾಟ ಆಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಮಹಿಳಾ ಘಟಕದಿಂದ ಸಾಕಷ್ಟು ಮಹಿಳೆಯರು ಇವತ್ತು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇವರೆಲ್ಲರೂ ಕೂಡ ಖಾಲಿ ಬಿಂದಿಗೆಯನ್ನು ಪ್ರದರ್ಶಿಸಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಕಾವೇರಿ ನೀರನ್ನ ನಂಬಿಕೊಂಡು ಬೆಂಗಳೂರು, ಮಂಡ್ಯ, ಮೈಸೂರು ಭಾಗದ ಜನರು ಜೊತೆಗೆ ರೈತರೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಇವಾಗ ಏಕಾಏಕಿ ನಮ್ಗೆ ನೀರಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಾಗ್ತಾ ಇರುವಂತದ್ದು. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಸಾಕಷ್ಟು ಜನ ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಒಂದ್ ಕಡೆ ಕರ್ನಾಟಕಕ್ಕೆ ನೀರಿಲ್ಲ, ಮತ್ತೊಂದ್ ಕಡೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಆದೇಶ, ಈ ಒಂದು ಆದೇಶವನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಹೋರಾಟ ಹಾಗೆ ನಿಮ್ಮ ಆಗ್ರಹ ಏನು? ನೋಡಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಿಸಿರುವಂತಹ ಶಿಫಾರಸನ್ನ ಎತ್ತಿ ಹಿಡಿತಿರುವಂತಹ ಕಾವೇರಿ ನೀರು ನಿರ್ಮಾಣ ಪ್ರಾಧಿಕಾರ ಏನಿದೆ ಹೊರಡಿಸಿರುವ ಆದೇಶಗಳು ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಮರಣ ಶಾಸನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಈ ನಮ್ಮ ಕರ್ನಾಟಕದ ಡ್ಯಾಮ್ಗಳಲ್ಲಿ KRS, ಹಾಲಂಗಿ, ಹೇಮಾವತಿ ಡ್ಯಾಮ್ಗಳಲ್ಲಿ ಅಲ್ಲಿನ ನೈಜ ಪರಿಸ್ಥಿತಿಯನ್ನ ಅರಿತು ಕಾವೇರಿ ನದಿ ಪ್ರಾಧಿಕಾರ ಏನು ಆದೇಶವನ್ನ ಹೊರಡಿಸ್ಬೇಕಾಗಿತ್ತು. ಏಕಾಏಕಿ ನೀವು ತಮಿಳುನಾಡಿಗೆ 15 ದಿನಗಳ ಕಾಲ ಏನು 3,500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಬೇಕು ಅಂತ ಏಕಾಏಕಿ ಹೇಳಿರುವಂತ ವಿಚಾರ ನಿಜಕ್ಕೂ ಅವೈಜ್ಞಾನಿಕ ಸಂದೇಶವಾಗಿದೆ. ಇದಕ್ಕೆ ನಾವ್ಯಾರು ಕರ್ನಾಟಕದಲ್ಲಿ ನಾವ್ಯಾರು ಕನ್ನಡಿಗರು ಒಪ್ಪೋದಿಲ್ಲ. ಮೇಡಮ್, ನೀವೇನ್ ಹೇಳ್ತೀರಾ? ಪ್ರತಿ ಬಾರಿಯೂ ಕೂಡ ಕಾವೇರಿ ವಿಚಾರವಾಗಿ ನಾವು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ತಮಿಳುನಾಡಿಂದ ಕರ್ನಾಟಕಕ್ಕೆ ಕಾವೇರಿ ವಿಚಾರವಾಗಿ ಸಾಕಷ್ಟು ಅನ್ಯಾಯ ಆಗ್ತಿದೆ, ಏನ್ ಹೇಳ್ತೀರಾ? ಮೇಡಮ್, ನಮ್ಮ ಕನ್ನಡ ಜನತೆಗೆ ನೀರಿಲ್ಲ. ಫಸ್ಟ್ ಆಫ್ ಆಲ್ ಇನ್ನು ತಮಿಳ್ನಾಡು ಜನತೆಗೆ ನಮ್ಮ DK ಶಿವಕುಮಾರ್ ಅವರು ನಾವು ಏನು ಸಪೋರ್ಟ್ ಮಾಡ್ತಿದಾರೆ ಅಂತ ಈ ಥರ ಲೆವೆಲಲ್ಲಿ ಹೋಗ್ತಾ ಇದೀವಿ ಮೇಡಮ್. ನಿಜವಾಗ್ಲೂ ಇದು ಬಡ ಮಕ್ಕಳಿಗೆ ಆಗಲಿ, ಬಡ ರೈತರಿಗೆ ಆಗಲಿ ಬಹಳ ತೊಂದರೆ ಆಗ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ನಾವು ರಕ್ತ ಬೇಕಾದ್ರೂ ಚೆಲ್ತೀವಿ. ಕುಡಿಯೋ ನೀರು ಮಾತ್ರ, ಕಾವೇರಿ ನೀರು ಮಾತ್ರ ನಾವು ಕೊಡೋದಿಲ್ಲ. ಕಾವೇರಿಗೆ ನಾವು ಸಪೋರ್ಟ್ ಹೌದು ನಾವು ಚಿಕ್ಕಂದಿನಿಂದ ಅನುಭವಿಸ್ತಾ ಇರೋದು ಅಂದ್ರೆ ಕರ್ನಾಟಕದ ಜನತೆ ಇದು ಒಂದೇ. ಅದೇನು ನಮ್ಮ ತಮಿಳುನಾಡು ಜನತೆಗೆ ಕರ್ನಾಟಕದ ಮೇಲೆ ಅದೇನ್ ದ್ವೇಷ ಇದೆಯೋ ಅಥವಾ ಏನ್ ಕಥೆನೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಕೂಡ ದೌರ್ಜನ್ಯ ಮಾಡ್ತಾನೇ ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತಾ ಇಲ್ವೋ ಅಥವಾ ಏನ್ ಕಥೆನೇ ಗೊತ್ತಿಲ್ಲ. ಈಗ ಮೇಕೆದಾಟು ಯೋಜನೆ ಇದೆ, ಅದನ್ನಾದ್ರೂ ಕಂಪ್ಲೀಟ್ ಮಾಡ್ಲಿ. ಅಟ್ಲೀಸ್ಟ್ ಇವ್ರು ತಮಿಳ್ನಾಡಿಗೆ ನೀರ್ ಬಿಡ್ತೀನಿ ಅಂದ್ರೆ ಇದಾದ್ರೂ ಕಂಪ್ಲೀಟ್ ಮಾಡ್ಬೋದಲ್ಲ. ಸೊ ಇದಿಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ನೀವು ಗಮನಿಸ್ತಾ ಇರ್ಬೋದು,
ಸುಮಾರು 100ರಿಂದ 150 ಜನ ಮಹಿಳಾ ಘಟಕದ ಕಾರ್ಯಕರ್ತೆಯರು ಬಂದು ಅವರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ಒಂದೇ, ತಮಿಳುನಾಡಿಗೆ ವ್ಯವಸಾಯಕ್ಕೆ ಏನು ನೀರು ಬಿಡುವಂತಹ ಆದೇಶ ಆಗಿದೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ಕರ್ನಾಟಕ ಆಗಿರಬಹುದು, ಬೆಂಗಳೂರು, ಮಂಡ್ಯ, ಮೈಸೂರು ಭಾಗದ ಜನರಿಗೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಕಾವೇರಿ. ಆ ಒಂದು ಕಾವೇರಿ ನಮ್ಮಲ್ಲೇ ಉಳಿಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ವಿಚಾರವಾಗಿ ಇವಾಗ ರ್ಯಾಲಿಯನ್ನು ಕೂಡ ಈ ಎಲ್ಲ ಮಹಿಳೆಯರು ಕೂಡ ಹೊರಡುವಂತದ್ದು, ಪ್ರಮುಖವಾಗಿ ಕಾಲಿಕೊಡವನ್ನು ಇಟ್ಕೊಂಡು ನಂತರ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನ ಮಹಿಳಾ ಘಟಕದ ಕಾರ್ಯಕರ್ತೆಯರು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.